ಅಯ್ಯೋ ತುಂಬ ಬೇಜಾರಾಗ್ತದೆ ಸರ್. ನಾವಂತೂ ಇರಲೇಬಾರ್ದು. ಇನ್ನು 2 ವರ್ಷ ಕಂಪ್ಲೀಟ್ ಮಾಡಿದರೆ ಅವರು ನೆಕ್ಸ್ಟ್ ಸತಿ ಬಂದಾಗ ಅವ್ರನ್ನೇ ಡೈರೆಕ್ಟಾಗಿ ಅವರೇ ಮಾಡಿಕೊಡೋರು. ಆದರೆ ಯಾಕೆ ನಿರ್ಧಾರ ತಗೊಂಡ್ರಂತೂ ದೇವ್ರಿಗೆ ಗೊತ್ತು, ಒಬ್ಬನಿಗೆ ಗೊತ್ತು ಸಾಹೇಬರು. ಇನ್ನು 2 ವರ್ಷ ಇದ್ದೇ ಇರಬೇಕಾಗಿತ್ತು ಸರ್. ಆದರೆ ಏನು ಮಾಡ್ತೀರಾ, ಯಾವ ಒತ್ತಡಕ್ಕೆ ಕಟ್ಟಿದ್ರು ಏನಂತ ಭಗವಂತನೊಬ್ಬನಿಗೆ ಗೊತ್ತು ಸರ್. ಕೊಡಬಾರ್ದಿತ್ತು ಸರ್. ಇನ್ನು 2 ವರ್ಷ ಇದ್ದಿರೆ ನಮಗೆ ಕೆಲಸ ಕಾರ್ಯಗಳು ಆಗವು. ನಮ್ಮ ಮಕ್ಕಳು ಮರಿಗಳು ಓದಿರೋಕೆ ಏನಾದ್ರು ಒಂಚೂರು ಕೆಲಸ ಕೇಳ್ಬೋದಾಗಿತ್ತು. ಏನೂ ಇಲ್ದಂಗೆ ಆಯಿತು ಸರ್. ಈಗ ಅರ್ಧಂಬರ್ಧಕ್ಕೆ ಹೋದಂಗಾಯ್ತು. ಈಗ ಸುದೀರ್ಘಾವಧಿ ಮುಖ್ಯಮಂತ್ರಿ ಅನ್ನೋ ಹೆಗ್ಗಳಿಕೆನೇ ಇತ್ತು ಸರ್. ಅದು ಇತ್ತು. ಈಗ ಅರ್ಧಂಬರ್ಧ ಆಯ್ತಲ್ಲ, ಅದು ಬೇಜಾರಾಗ್ತಾಯಿದೆ ಸರ್. ಒಟ್ಟಲ್ಲಿ ಇನ್ನೂ ಈ ಥರದ ನಮ್ಮ ಸಾಹೇಬ್ರ ಥರ ಇನ್ಯಾರೂ ಬರೋದು ಇಲ್ಲ, ಮಾಡೋಕ್ಕೂ ಆಗಲ್ಲ ಸರ್. ಇಂಥದ್ದು ಬಂದಾಗ ಹೋದಾಗ ಎಲ್ಲರೂ ಲವಲವಿಕೆಯಿಂದ ಮಾತಾಡ್ಸ್ಕೊಂಡು ಊರಲ್ಲಿ ಏನರ ಚೆನ್ನಾಗಿದ್ದೀರಿ ಅಂದ್ರೆ ಎಲ್ಲರನ್ನೂ ಕೇಳ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತೀರಿ ಸರ್. ಚೆನ್ನಾಗಿದೆ ಸರ್, ಚೆನ್ನಾಗಿ ಮಾಡಿದ್ದಾರೆ ಸರ್. ಕ್ಷೇತ್ರ ಅಭಿವೃದ್ಧಿ ಕುಂಠಿತ ಏನೂ ಮಾಡಿಲ್ಲ ಸರ್. ಈಗ ಹಾಸ್ಪಿಟ್ಲು ಮಾಡಿಕೊಟ್ಟಿದ್ದಾರೆ, ಕಾಲೇಜ್ ಮಾಡಿದ್ದಾರೆ, ಸ್ಕೂಲ್ಗಳು ಮಾಡಿದ್ದಾರೆ. ಇನ್ನೇನು ಬೇಕು ಸರ್? ಬೇಜಾರು ಸರ್, ತುಂಬ ಬೇಜಾರು ಸರ್ ಇದು. ಆದರೆ ಕಾಂಗ್ರೆಸ್ ಅಂತೂ ಇನ್ನೂ ಧೂಳಿಪಟ ಆಗೋದಂತೂ 2 ಮಾತಿಲ್ಲ ಸರ್. ಅದರಲ್ಲಿ ನಮ್ಮ ಜನಾಂಗ ಇವರು ನಮ್ಮ ಸಾಹೇಬ್ರಿರಾಗಂಟ ಒಗ್ಗಟ್ಟಾಗಿದ್ದರು. ಎಲ್ಲಿ ಯಾರು ಅವ್ರ ಇಷ್ಟ, ಇನ್ನು ಯಾರ ಮಾತನ್ನು ಕೇಳಲ್ಲ ಮಾಡಿದ್ವಿ. ಇಲ್ಲಿಂದ ಈಚೆಗಂತೂ ಯಾರು ಏನು ಹೇಳ್ತಿರೋ ಕೇಳಲ್ಲ, ಮಾಡಲ್ಲ.